ಓ ಬಾ ಮಗ, ಇಷ್ಟು ದಿನ ಆಯ್ತು ಊರಿಗೆ ಬಂದು. ಏನೋ ಯೂಟ್ಯೂಬ್ ಎಲ್ಲ ಮಾಡ್ತಾ ಇದೆಯಾ, ಏನು ಕತೆ? ಹ್ಞೂ ಮಗ, ಹಾಗೆ ಸುಮ್ಮನೆ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ತೀನಪ್ಪ ಅವಾಗ. ಅದೇನು ಬರೀ ಆನೆ ಆನೆ ಅಂತ ಆನೆದೇ ವಿಡಿಯೋ ಮಾಡ್ತಾ ಇರ್ತೀಯಲ್ಲ. ಜನ ನೋಡ್ತಾರ ಗುರು ಅವೆಲ್ಲ. ಒಳ್ಳೆ ದುಡ್ಡು ಬರೋ ಅಂಥದ್ದೇನಾದರೂ ಮಾಡು. ಮೋಟೋ ಲಾಗು, ಫುಡ್ ಲಾಗು, ಡೈಲಿ ಲಾಗು ಅಂತ ಎಲ್ಲ ಎಷ್ಟೊಂದು ಜನ ಮಾಡ್ತಾರೆ. ಅವರಿಗೆಲ್ಲ ಎಷ್ಟೊಂದು ವ್ಯೂಸ್ ಬರುತ್ತೆ ಗೊತ್ತಾ? ನೀನೇನು ನೋಡ್ತೀಯ ಜಾಸ್ತಿ ಯೂಟ್ಯೂಬಲ್ಲಿ? ನಂಗೆ ಮೋಟೋ ಲಾಗ್ ಇಷ್ಟನಪ್ಪ, ಅದು ಜಾಸ್ತಿ ನೋಡ್ತೀನಿ. ಏಕೆ? ಅದೇ ಥರ ಕೆಲವರಿಗೆ ಆನೆ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ನೋಡ್ತಾರೆ. ವ್ಯೂಸ್ಗೋಸ್ಕರನೋ ದುಡ್ಡಿಗೋಸ್ಕರನೋ ನಾನು ವಿಡಿಯೋ ಮಾಡೋದಿದ್ದರೆ ಬೇಜಾನ್ದಾರಿ ಇದೆ. ಆನೆ ಬಗ್ಗೆ ವಿಡಿಯೋ ಮಾಡೋ ಅಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಅರ್ಥ ಆಗಲಿಲ್ಲ. ನೋಡು ಮಗ, ಅದು ನಿನಗೆ ಆನೆ ಅಷ್ಟೇ, ಆದರೆ ಎಷ್ಟೋ ಜನಕ್ಕೆ ಅದೊಂದು ಎಮೋಷನ್. ನೀನು ಬರೀ ಆನೆ ಅಂತ್ಯ, ಆದರೆ ಪ್ರತಿಯೊಂದು ಆನೆಗಳಿಗೂ ಅದರದೇ ಆದ ಮಹತ್ವ, ಗೌರವ, ಇತಿಹಾಸ ಇರುತ್ತೆ. ಇಂಟ್ರೆಸ್ಟಿಂಗ್. ನನ್ನ ವಿಡಿಯೋಗಳಿಗೆ ಬರೋ ಕಮೆಂಟ್ಸ್ ಯಾವತ್ತಾದರೂ ನೋಡಿದ್ಯಾ? ಇಲ್ಲ ಮಗ, ವಿಡಿಯೋ ಯಾವಾಗಲೂ ಒಂದ್ಸಲ ಅಪ್ರೂಪಕ್ಕೆ ನೋಡ್ತೀನಿ. ಏನ್ ಕಮೆಂಟ್ ನೋಡು. ಏನ್ ಮಗ, ಒಂದಾನೆ ವಿಡಿಯೋಗೆ ಇಷ್ಟೊಂದು ಜನ ಕಮೆಂಟ್ ಹಾಕಿದ್ರೆ? ನೋಡು ಮಗ, ಯಾರು ಕೂಡ ಸುಮ್ಮನೆ ಒಂದು ಆನೆ ವಿಡಿಯೋಗೆ ಕಮೆಂಟ್ ಹಾಕಲ್ಲ. ಆ ಪ್ರತಿಯೊಂದು ಕಮೆಂಟ್ನಲ್ಲೂ ಅವರದ್ದೇ ಆದ ಭಾವನೆ ಇರುತ್ತೆ. ಇನ್ನು ಎಷ್ಟೋ ಆನೆಗಳ ಬಗ್ಗೆ ನನಗೆ ಗೊತ್ತಿರಲ್ಲ, ಅವರು ಮಾಡೋ ಕಮೆಂಟ್ ಮೂಲಕ ನಾನು ತಿಳ್ಕೊತೀನಿ. ಸೊ ಇದರಿಂದ ನೀನೇ ಅರ್ಥ ಮಾಡ್ಕೊ, ಈ ಆನೆಗಳನ್ನ ಪ್ರೀತಿ ಮಾಡೋರು, ಆನೆಗಳ ಬಗ್ಗೆ ಫಾಲೋ ಮಾಡೋರು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅದು ಸರಿ, ನಿನ್ಗೆ ಯಾಕೆ ಆನೆಗಳು ಇಷ್ಟ ಆಗಕ್ಕೆ ಶುರು ಆಯ್ತು? ಅರ್ಜುನ. ಹಾ, ಯಾವುದೋ ನ್ಯೂಸ್ ಚಾನಲಲ್ಲಿ ನೋಡಿದ್ದೆ. ಕಾಡಾನೆ ಜೊತೆ ಫೈಟ್ ಮಾಡಿ ತೀರ್ಕೊಂಡಲ್ಲ, ಅದೇ ಆನೆ ಅಲ್ವಾ? ಅವನೇ ಒನ್ ಆಫ್ ದಿ ಪವರ್ಫುಲ್ ಎಲಿಫೆಂಟ್. ಗ್ರೇಟ್ ವಾರಿಯರ್. ಅದು ಸರಿ, ನೀನು ಯೂಟ್ಯೂಬ್ ಬ್ಯಾನರ್ಗೆ ಕುಮ್ಕಿಸ್ ಆಫ್ ಕರ್ನಾಟಕ ಅಂತ ಹಾಕಿದೆಯಲ್ಲ, ಏನರ್ಥ? ಓ, ನಿಂಗೂ ಯಾಕೋ ಆನೆ ಬಗ್ಗೆ ಇಂಟ್ರೆಸ್ಟ್ ಬರ್ತಿರೋ ಆಗಿದೆ. ಹೇಳ್ಗುರು. ಕುಮ್ಕಿ ಅನ್ನೋ ಪದನ ಪರ್ಷಿಯನ್ ಭಾಷೆಯ ಕುಮ್ಮಕ್ ಎಂಬ ಪದದಿಂದ ತಗೊಂಡಿದ್ದಾರೆ. ಕುಮ್ಕಿ ಅಂದ್ರೆ ಸಹಾಯ, ಹೆಲ್ಪ್ ಅಂತ ಅರ್ಥ. ಓ, ಅಂದ್ರೆ ಈ ಅರಣ್ಯ ಇಲಾಖೆಗರು ಕುಮ್ಕಿ ಆನೆಗಳಿಂದ ತುಂಬಾನೇ ಸಹಾಯ ತಗೊಂಡಿದ್ದಾರೆ ಅನ್ನು. ಹೌದು, ಈ ಅರಣ್ಯ ಇಲಾಖೆಯ ಮೇನ್ ಪಿಲ್ಲರೇ ಈ ಆನೆ ಕಾರ್ಯಪಡೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್. ಏನ್ ಮಾಡ್ತಾರೆ ಈ ಕುಮ್ಕಿ ಆನೆಗಳು ಇಟ್ಕೊಂಡು? ಏನ್ ಸಹಾಯ ತಗೋತಾರೆ? ನಾಡಿಗೆ ಬರೋ ಕಾಡಾನೆಗಳು, ಹುಲಿ, ಚಿರತೆ, ಇನ್ನು ಬೇರೆ ಕಾಡು ಪ್ರಾಣಿಗಳನ್ನ ವಾಪಸ್ ಕಾಡಿಗೆ ಓಡಿಸುವಂತ ಕೆಲಸಗಳು ಮಾಡ್ತಾರೆ. ಒಂದು ವೇಳೆ ಅವುಗಳನ್ನ ಹಿಡಿಬೇಕು ಅಂದ್ರೆ ಈ ಕುಮ್ಕಿ ಆನೆಗಳ ಸಹಾಯದಿಂದ ಹಿಡಿತಾರೆ ಕೂಡ. ಈ ಕುಮ್ಕಿ ಆನೆಗಳಿಗೆ ಅದರದೇ ಆದ ವಿಶೇಷತೆ ಇರಬೇಕು, ಅಂದ್ರೆ ಶಕ್ತಿ, ಸಾಮರ್ಥ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ. ಈ ಕುಮ್ಕಿ ಆನೆ ಫೀಲ್ಡ್ನಲ್ಲಿ ಭಾಸ್ಕರ, ಭೀಮಸೇನ, ದ್ರೋಣ, ರಾಜೇಂದ್ರ, ಕೃಷ್ಣ, ಗಜೇಂದ್ರ, ಅಭಿಮನ್ಯು, ಅರ್ಜುನ, ಇನ್ನೂ ಎಷ್ಟೋ ಆನೆಗಳಿದೆ. ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಏನು? ಕರ್ನಾಟಕ ಮಾವುತರು, ಕಾವಡಿಗಳು ಈ ಕಾಡಾನೆಗಳನ್ನ ಹಿಡಿದು ಪಳಗಿಸಿ ಕುಮ್ಕಿ ಆನೆಗಳಾಗಿ ತಯಾರಿ ಮಾಡೋದ್ರಲ್ಲಿ ನಿಸ್ಸೀಮರು. ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಅದೆಷ್ಟು ಕುಮ್ಕಿ ಆನೆಗಳು ಕಳಿಸಿದೀವೋ ನಮಗೆ ಗೊತ್ತಿಲ್ಲ, ಅಷ್ಟು ಬೇಡಿಕೆ ಇದೆ ನಮ್ಮ ಆನೆಗಳಿಗೆ. ಉಫ್, ಏನ್ ಗುರು, ಇಷ್ಟೊಂದು ವಿಷಯ ಇದೆಯಾ? ಇದೆಲ್ಲ ನಮ್ಗೆ ಹೊಸದಪ್ಪ. ಅದು ಸರಿ, ಮತ್ತು ದಸರಾಗೆ ಬರೋ ಆನೆಗಳು ಯಾವ್ಯಾವು? ಅವು ಕೂಡ ಕುಮ್ಕಿ ಆನೆಗಳೇ. ಮೊದಲು ಕಾರ್ಯಾಚರಣೆ, ನಂತರ ದಸರಾಗೆ ಬರ್ತಾವಷ್ಟೇ. ಈ ದಸರಾಗೆ ಬರೋ ಆನೆಗಳಿಗೂ ಕೆಲವು ಕ್ವಾಲಿಟೀಸ್ ನೋಡ್ತಾರೆ, ಅಂದರೆ ಎತ್ತರ, ತೂಕ, ದಂತ, ಇನ್ನೂ ಏನೇನೋ. ಓ ಸಾಕಪ್ಪ ಸಾಕು, ನಾನು ತಿಳ್ಕೊಳ್ಳೋದು ಬಹಳ ಇದೆ. ಹಂಗಾದ್ರೆ ಬೇಜಾರಾಗ್ಬೇಡ, ಬರೀ ಆನೆ 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 ವಿಡಿಯೋ ಮಾಡ್ತಿದ್ಯಲ್ಲೋ ಅಂದಿದ್ಕೆ. ಬೇಜಾರೇನಿಲ್ಲ ಬಿಡು ಮಗ, ಈ ಥರ ನೀನೊಬ್ಬನೇ ಅಲ್ಲ, ತುಂಬ ಜನ ಹೇಳಿದ್ದಾರೆ. ಅವರೆಲ್ಲ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಕುಡುಮಗ ಮಾಡು, ಒಳ್ಳೇದಾಗಲಿ. ಇನ್ನೂ ಜಾಸ್ತಿ ವಿಡಿಯೋ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ನಮ್ಮ ಆನೆಗಳ ವಿಡಿಯೋಗಳ ಜೊತೆ ಇನ್ನೂ ಒಳ್ಳೆ ಕಂಟೆಂಟ್ ಮಾಡೋಣ. ಥ್ಯಾಂಕ್ಸ್ ಮಗ.